ನಮಸ್ಕಾರ. ನಿರ್ಜಲ ಏಕಾದಶಿಯ ಮಹತ್ವ. ಈ ವ್ರತವನ್ನು ಭೀಮ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಏಕಾದಶಿಯ ವ್ರತಗಳು ಶ್ರೀ ವಿಷ್ಣುವಿ ಭಗವಂತನಿಗೆ ಅತ್ಯಂತ ಪ್ರಿಯವಾದುದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಒಂದು ವರ್ಷದಲ್ಲಿ ಸಾಮಾನ್ಯವಾಗಿ 24 ಏಕಾದಶಿಗಳು ಬರುತ್ತವೆ. ಇವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ ಎಂದರೆ ನಿರ್ಜಲ ಏಕಾದಶಿ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಚರಿಸುವ ವ್ರತವೇ ನಿರ್ಜಲ ಏಕಾದಶಿ. ಪುರಾಣಗಳ ಪ್ರಕಾರ ವರ್ಷದ ಎಲ್ಲ ಏಕಾದಶಿಗಳನ್ನು ಆಚರಿಸುವುದಷ್ಟೇ ಕೇವಲ ಒಂದು ನಿರ್ಜಲ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿದರೂ ಆ ಪುಣ್ಯವೇ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಶ್ರೀಮನ್ನಾರಾಯಣನ ಮಹಾಭಕ್ತರಾಗಿದ್ದರು. ಧರ್ಮರಾಜ, ಯುಧಿಷ್ಠರ, ಅರ್ಜುನ, ನಕುಲ, ಸಹದೇವ ಮತ್ತು ತಾಯಿ ಕುಂತಿದೇವಿ ಇವರೆಲ್ಲರೂ ನಿಯಮಿತವಾಗಿ ಏಕಾದಶಿ ವ್ರತ ಆಚರಿಸುತ್ತಿದ್ದರು. ಆದರೆ ಪಾಂಡವರಲ್ಲಿ ಭೀಮಸೇನನು ಬಹಳ ಬಲಶಾಲಿಯಾಗಿದ್ದನು. ಅವನ ಹೊಟ್ಟೆಯಲ್ಲಿ ಹಸಿವಿನ ಅಗ್ನಿ ಸದಾ ಉರಿಯುತ್ತಿತ್ತು ಎಂದು ಹೇಳಲಾಗಿದೆ. ಭೀಮನು ಒಂದು ದಿನವೂ ಆಹಾರವಿಲ್ಲದೆ ಇರುವುದು ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಭೀಮನು ಮಹರ್ಷಿ ವ್ಯಾಸರನ್ನು ಭೇಟಿ ಮಾಡಿ ಹೀಗೆ ಕೇಳಿದನು: ಗುರುದೇವನೇ, ನನ್ನ ಸಹೋದರರು ಮತ್ತು ನನ್ನ ತಾಯಿ ಎಲ್ಲರೂ ಏಕಾದಶಿ ವ್ರತ ಮಾಡುತ್ತಾರೆ. ಆದರೆ ನನಗೆ ಹಸಿವು ತಡೆಯಲು ಆಗುವುದಿಲ್ಲ. ನಾನು ಏನು ಮಾಡಬೇಕು? ಮೋಕ್ಷ ಸಿಗಬೇಕಾದರೆ ನನಗೂ ಯಾವುದಾದರೂ ಮಾರ್ಗ ಹೇಳಿ. ಆಗ ವ್ಯಾಸ ಮಹರ್ಷಿಗಳು ಹೇಳಿದರು: ಭೀಮ, ನೀನು ವರ್ಷವಿಡೀ ಎಲ್ಲ ಏಕಾದಶಿಗಳನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನೀರನ್ನು ಸೇವಿಸದೆ ಉಪವಾಸ ಮಾಡು. ಇದರ ಫಲವಾಗಿ ಎಲ್ಲ ಏಕಾದಶಿಗಳ ಪುಣ್ಯವು ನಿನಗೆ ದೊರೆಯುತ್ತದೆ. ವ್ಯಾಸರು ಭೀಮನಿಗೆ ಹೇಳುತ್ತಾರೆ. ಗುರುಗಳ ಮಾತನ್ನು ಭೀಮನು ಪಾಲನೆ ಮಾಡುತ್ತಾನೆ. ಆ ದಿನ ಕಠಿಣ ವ್ರತ ಕೈಗೊಂಡನು. ಏಕಾದಶಿಯ ದಿನ ಸಂಪೂರ್ಣ ಉಪವಾಸ ಮಾಡಿ ದ್ವಾದಶಿಯಂದು ನಿಯಮಿತದಂತೆ ಪಾರಣೆ ಮಾಡಿದ್ದನು. ಭೀಮನ ಈ ವ್ರತದಿಂದ ಶ್ರೀ ವಿಷ್ಣು ಭಗವಂತರು ಸಂತುಷ್ಟವಾಗಿ ಅವನಿಗೆ ಅಪಾರ ಪುಣ್ಯ ಮತ್ತು ಮೋಕ್ಷ ಪ್ರಾಪ್ತಿಯ ಆಶೀರ್ವಾದ ನೀಡಿದರು. ಅಂದಿನಿಂದ ಈ ಏಕಾದಶಿಗೆ ಭೀಮ ಏಕಾದಶಿ ಎಂಬ ಹೆಸರು ಕೂಡ ಬಂದಿದೆ. ಪದ್ಮಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಈ ವ್ರತದ ಮಹತ್ವವನ್ನು ವಿವರಿಸಲಾಗಿದೆ. ಈ ದಿನ ಉಪವಾಸ ಮಾಡಿದರೆ ಪಾಪಗಳು ನಾಶವಾಗುತ್ತದೆ, ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ, ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತದೆ, ಪೂರ್ವಜರ ಆಶೀರ್ವಾದ ಸಿಗುತ್ತದೆ, ಕೊನೆಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿನ ದಾನಕ್ಕೆ ವಿಶೇಷ ಫಲವಿದೆ. ವಿಶೇಷವಾಗಿ ನೀರಿನ ದಾನ. ಒಂದು ಹಿತ್ತಾಳೆಯ ತಂಬಿಗೆಯಲ್ಲಿ ನೀರನ್ನು ಹಾಕಿ ಅದರ ಮೇಲೆ ಮುಚ್ಚಿ ದಾನವನ್ನು ಮಾಡಬೇಕು. ಹಾಗೂ ವಸ್ತ್ರದಾನ, ಅನ್ನದಾನ, ಧನದಾನ ಇವುಗಳನ್ನು ಮಾಡಿದರೆ ಅಪಾರ ಪುಣ್ಯ ದೊರೆಯುತ್ತದೆ. ಬೇಸಿಗೆಯ ಕಾಲವಿರುವುದರಿಂದ ದಾಹದಿಂದ ಬಳಲುವವರಿಗೆ ನೀರು ನೀಡುವುದು ಅತ್ಯಂತ ಶ್ರೇಷ್ಠ ಸೇವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದುದರಿಂದ ನೀರಿನ ದಾನ ಮಹತ್ವ ಎಂದು ಹೇಳಲಾಗಿದೆ. ವಯಸ್ಸಾದವರು, ರೋಗಿಗಳು ಅಥವಾ ಆರೋಗ್ಯ ಸಮಸ್ಯೆ ಇರುವವರು ಕಠಿಣ ಉಪವಾಸ ಮಾಡಬೇಕೆಂಬ ನಿಯಮವಿಲ್ಲ. ಅವರು ಹಣ್ಣು, ಹಾಲು ಅಥವಾ
ಫರ್ಹಾಳವನ್ನು ಸೇವಿಸಿ ಭಕ್ತಿಯಿಂದ ಪೂಜೆ ಮಾಡಿದರೂ ಕೂಡ ಪುಣ್ಯ ದೊರೆಯುತ್ತದೆ. ಭಗವಂತನಿಗೆ ಭಕ್ತಿ ಮುಖ್ಯ ಹೊರತು ಕೇವಲ ಉಪವಾಸವಲ್ಲ. ಧನ್ಯವಾದ. ಶ್ರೀ ವಿಷ್ಣುವಿನ ಕೃಪೆ ಎಲ್ಲರ ಮೇಲೆ ಸದಾ ಇರಲಿ. ನಿಮಗೆ ನನ್ನ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ.